C9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ತಮಿಳುನಾಡು ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿ ರಾಜಕಾರಣದಲ್ಲಿ ಅಧಿಪತ್ಯ ಸಾಧಿಸಿ ತಮಿಳುನಾಡು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಿರುವ ಜನನಾಯಕನ್ ಕಾಲಿವುಡ್ನ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರ ದಾಂಪತ್ಯದ ತಾಳ ತಪ್ಪಿದ್ದು ಅವರ ಪತ್ನಿ ಸಂಗೀತ ಈಗಾಗಲೇ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಆ ಮೂಲಕ 27 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಲು ನಿರ್ಧರಿಸಿದ್ದಾರೆ. ಈ ಬೆಳವಣಿಗೆ ಕೆಲವರಿಗೆ ಶಾಕಿಂಗ್ ಅನ್ಸಿದ್ರು, ಇನ್ನೂ ಹಲವರು ಹೀಗೆ ಆಗಬಹುದು ಅಂತ ಊಹಿಸಿದ್ರು ಕೂಡ. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ವಿಜಯ್ ಮತ್ತು ಸಂಗೀತ ದಾಂಪತ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಅನುಮಾನ ಇತ್ತು. ಹೌದು, ಕಳೆದ 2-3 ವರ್ಷಗಳಿಂದ ವಿಜಯ್ ಅವರ ಸಿನಿಮಾ ಕಾರ್ಯಕ್ರಮಗಳಲ್ಲಾಗಲಿ ಯಾವುದೇ ರಾಜಕೀಯ ರ್ಯಾಲಿಗಳಲ್ಲಾಗಲಿ ಸಂಗೀತ ಕಾಣಿಸ್ಕೊಂಡಿರಲಿಲ್ಲ. ಸಂಗೀತ ವಿಜಯ್ ನಾನೊಂದು ತೀರ ನೀನೊಂದು ತೀರ ಎಂಬಂತೆ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿತ್ತು. ಇನ್ನು ನಟ ವಿಜಯ್ ಕಳೆದ ಈ 2-3 ವರ್ಷಗಳಲ್ಲಿ ತಮ್ಮ ಪತ್ನಿಗಿಂತ ಆ ಖ್ಯಾತ ನಟಿಯ ಜೊತೆ ಕಾಣಿಸಿಕೊಂಡಿದ್ದೇ ಹೆಚ್ಚು. ಆ ನಟಿ ಯಾರು, ಏನ್ ಕಥೆ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿರುವಂತಹ ಕಹಿ ಸತ್ಯ. ವಿಜಯ್ ಅವರ 50ನೇ ವರ್ಷದ ಹುಟ್ಟುಹಬ್ಬದಲ್ಲೂ ಕೂಡ ಆ ನಟಿ ವಿಜಯ್ ಜೊತೆ ಕಾಣಿಸಿಕೊಂಡು ಮಿರರ್ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಆ ಫೋಟೋ ತಮಿಳುನಾಡಿನಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದಲ್ಲದೆ ಸಂಗೀತ ಅವರಿಗೆ ವಿಚ್ಛೇದನವನ್ನ ಕೊಟ್ಟು ವಿಜಯ್ ಆ ನಟಿ ಜೊತೆಗೆ ಮದುವೆಯಾಗಲಿದ್ದಾರೆ ಅನ್ನೋ ಮಟ್ಟಿಗೆ ವಿಜಯ್ ಮತ್ತು ಆ ನಟಿಯ ಬಾಂಧವ್ಯ ಹೋಗಿದೆ ಎಂಬ ಸುದ್ದಿಗಳು ಹರಿದಾಡ್ತಾ ಇದ್ವು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಿನ ಬೆಳವಣಿಗೆಗಳಿವೆ. ಹೌದು, ನಟ ವಿಜಯ್ ಪತ್ನಿ ಸಂಗೀತ ವಿಚ್ಛೇದನ ಕೋರಿ ಚಂಗಲ್ಪಟ್ಟು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಈ ವಿಚ್ಛೇದನದ ಅರ್ಜಿ ವಿಚಾರಣೆ ಇದೇ ಮಾರ್ಚ್ 20ರಂದು ನಡೆಯಲಿದ್ದು, ಸಂಗೀತ ತಮ್ಮ ಅರ್ಜಿಯಲ್ಲಿ ವಿಜಯ್ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ವಿಜಯ್ ಅವರ ಅಕ್ರಮ ಸಂಬಂಧವೇ ವಿಚ್ಛೇದನಕ್ಕೆ ಕಾರಣ ಅಂತ ಡಿವೋರ್ಸ್ ಅರ್ಜಿಯಲ್ಲಿ ಸಂಗೀತ ಉಲ್ಲೇಖ ಮಾಡಿದ್ದಾರೆ. 12 ಪುಟಗಳ ವಿಚ್ಛೇದನದ ಅರ್ಜಿಯಲ್ಲಿ ತಮ್ಮ 27 ವರ್ಷಗಳ ವೈವಾಹಿಕ ಜೀವನದ ಕುರಿತು ಒಂದಷ್ಟು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಮದುವೆಯಾದ ಆರಂಭಿಕ ವರ್ಷಗಳು ಚೆನ್ನಾಗಿಯೇ ಇದ್ವು, ಸುಖಮಯವಾಗಿತ್ತು ಕೂಡ. ಇನ್ನು 2021ರಲ್ಲಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ವ್ಯತ್ಯಾಸಗಳಾಗೋದಕ್ಕೆ ಶುರುವಾಗುತ್ತೆ ಅಂತ ಸಂಗೀತ ಹೇಳ್ಕೊಂಡಿದ್ದು, ನಟಿಯ ಜೊತೆ ತಮ್ಮ ಪತಿಯ ಅಕ್ರಮ ಸಂಬಂಧದ ಸುದ್ದಿ ಕೇಳಿ ನನಗೆ ಆಘಾತವಾಯಿತು ಎಂದಿದ್ದಾರೆ. ಹಾಗೆ ಈ ಸಮಸ್ಯೆಯನ್ನ 4 ಗೋಡೆಗಳ ನಡುವೆಯೇ ಪರಿಹರಿಸಿಕೊಳ್ಳುವ ಪ್ರಯತ್ನವನ್ನ ಅನೇಕ ಬಾರಿ ಮಾಡಿರುವುದಾಗಿಯೂ ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವ ಸಂಗೀತ 2021ರ ಸೆಪ್ಟೆಂಬರ್ನಿಂದ 2022ರ ಫೆಬ್ರವರಿವರೆಗೆ ವಕೀಲರ ಮೂಲಕ ವಿಜಯ್ ಜೊತೆ ಮಾತುಕತೆ ನಡೆಸಿದ್ದಾಗಿಯೂ ಹೇಳಿದ್ದಾರೆ. ಆ ವೇಳೆ ವಿಜಯ್ ಆ ನಟಿಯ ಜೊತೆಗಿನ ಸಂಬಂಧವನ್ನ ಕಡಿದುಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ರಂತೆ. ಆದರೆ ಕೊಟ್ಟ ಮಾತಿನಂತೆ ವಿಜಯ್ ನಡ್ಕೊಂಡಿಲ್ಲ. ಆ ನಟಿಯ ಜೊತೆಗಿನ ಸಂಬಂಧವನ್ನ ಕಡಿದುಕೊಳ್ಳಲೇ ಇಲ್ಲ ಎಂದಿದ್ದಾರೆ. ಮತ್ತೆ ಈ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದಾಗ ವಿಜಯ್ ತಮಗೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದ್ರು, ಮಾನಸಿಕವಾಗಿಯೂ ಹಿಂಸೆ ಕೊಟ್ರು ಎಂದಿದ್ದಾರೆ ಸಂಗೀತ. ಆದಾಗ್ಯೂ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಎಲ್ಲವನ್ನೂ ಸಹಿಸಿಕೊಂಡು ವಿಚ್ಛೇದನ ಪ್ರಕ್ರಿಯೆಯನ್ನ ನಾನು ಮುಂದೂಡುತ್ತಲೇ ಬಂದೆ ಎಂದಿರುವ ಸಂಗೀತ, ನನ್ನ ಪತಿ ನನ್ನ ಮಾತುಗಳಿಗೆ ಮತ್ತು ನನ್ನ ಭಾವನೆಗಳಿಗೆ ಯಾವತ್ತೂ ಬೆಲೆ ಕೊಡ್ಲಿಲ್ಲ ಅಂತ ನೋವು ತೋಡ್ಕೊಂಡಿದ್ದಾರೆ. ಆ ನಟಿಯ ಜೊತೆ ಎಲ್ಲೆಂದರಲ್ಲಿ ಸುತ್ತಾಡುವುದು, ವಿದೇಶ ಪ್ರವಾಸ ಕೈಗೊಳ್ಳುವುದು, ಇನ್ನು ಅವರಿಬ್ಬರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಾಗ ಅದ್ರ ಬಗ್ಗೆ ವಿಜಯ್ ಚಕಾರವೆತ್ತಲಿಲ್ಲ. ಈ ರೀತಿ ಫೋಟೋಗಳು ಹರಿದಾಡುತ್ತಿದ್ದಾಗ ನನಗೆ ಮತ್ತು ನನ್ನ ಮಕ್ಕಳಿಗೆ ಅವಮಾನ ಆಗಿದೆ ಅಂತ ವಿಚ್ಛೇದನಕ್ಕೆ ಸಲ್ಲಿಸಿರುವ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಚ್ಛೇದನದ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ 2 ಬಾರಿ ಮತ್ತೊಮ್ಮೆ ವಿಜಯ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಲು ಮುಂದಾದೆ. ಆದರೆ ವಿಜಯ್ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡಲಿಲ್ಲ ಎಂದಿದ್ದಾರೆ. ಕೊನೆಗೆ ನ್ಯಾಯಾಲಯದ ಕದ ತಟ್ಟುವುದು ನನಗೆ ಅನಿವಾರ್ಯವಾಯಿತು ಎಂದಿದ್ದಾರೆ. ಇನ್ನು ಸಂಗೀತ ತಮ್ಮ ಅರ್ಜಿಯಲ್ಲಿ ಎಲ್ಲೂ ಕೂಡ ಆ ನಟಿಯ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ವಿಜಯ್ ದಾಂಪತ್ಯದಲ್ಲಿ ವಿಶ್ವಾಸ ದ್ರೋಹ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಈ ಪ್ರಕರಣದ ವಿಚಾರಣೆಯನ್ನ ಖಾಸಗಿಯಾಗಿ ನಡೆಸುವಂತೆ ಮನವಿ ಮಾಡಿಕೊಂಡಿರುವಂತಹ ಸಂಗೀತ, ಅವಶ್ಯಕತೆ ಇದ್ದಲ್ಲಿ ವಿಜಯ್ ಮತ್ತು ಆ ನಟಿಯ ನಡುವಿನ ಅಕ್ರಮ ಸಂಬಂಧದ ಸಾಕ್ಷ್ಯಗಳನ್ನ ಬಹಿರಂಗ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ಕಡೆ ಸಂಗೀತ ವಿಚ್ಛೇದನ ಕೋರಿ ಸಲ್ಲಿಸಿರುವ ಅರ್ಜಿ ಕಿಚ್ಚು ಹೊತ್ತಿಸಿದ್ರೆ, ಮತ್ತೊಂದು ಕಡೆ ವಿಜಯ್ ಮತ್ತು ಅವರ ಮಗ ಜೇಸನ್ ಸಂಜಯ್ ನಡುವಿನ ಭಿನ್ನ ಅಭಿಪ್ರಾಯ ಹೊರಬಿದ್ದಿದೆ. ಹೌದು, ಜೇಸನ್ ಸಂಜಯ್ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ತಂದೆ ವಿಜಯ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ವಿಜಯ್ ಮತ್ತು ಜೇಸನ್ ಸಂಜಯ್ ಬಹಳ ದಿನಗಳಿಂದ ಒಟ್ಟಿಗೆ ಕಾಣಿಸಿಕೊಂಡಿರಲಿಲ್ಲ. ಈಗ ಅನ್ಫಾಲೋ ಮಾಡೋ ಮೂಲಕ ತಮ್ಮ ಬೆಂಬಲ ತಾಯಿಗೆ ಅನ್ನೋದನ್ನ ಪರೋಕ್ಷವಾಗಿ ವಿಜಯ್ ಪುತ್ರ ಹೇಳಿದಂತಿದೆ.
ಏನೇ ಹೇಳಿ ತಮ್ಮ ಅಭಿಮಾನಿಯನ್ನ ಪ್ರೀತಿಸಿ ಮನೆಯವರ ಒಪ್ಪಿಗೆಯ ಮೇರೆಗೆ ಆಶೀರ್ವಾದದೊಂದಿಗೆ ಮದುವೆಯಾದ ಈ ದಂಪತಿ ಕಾಲಿವುಡ್ನ ಮಾದರಿ ದಂಪತಿಯಾಗಿದ್ರು. ಆದ್ರೀಗ ಯಾರ ಕೆಟ್ಟ ದೃಷ್ಟಿಯೋ ಏನೋ ದಳಪತಿ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದ್ದು ಈ ಬೆಳವಣಿಗೆ ವಿಜಯ್ ರಾಜಕೀಯ ವಿಜಯಕ್ಕೂ ಅಡ್ಡಿಯಾಗಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಇನ್ನು ಈ ಎಲ್ಲಾ ವಿವಾದ ಮತ್ತು ಬೆಳವಣಿಗೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ವಿಜಯ್ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ.